ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿಯ ಅರಳಗುಪ್ಪಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಭಾಗ್ಯಮ್ಮ ಲೇಟ್ ರಾಮಚಂದ್ರಯ್ಯ ಎಂಬ ರೈತ ಮಹಿಳೆ ತನ್ನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದ್ದು, ಮೃತ ಮಹಿಳೆ ತಿಪಟೂರಿನ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸುಮಾರು 5 ಲಕ್ಷ ಸಾಲ ಪಡೆದು ಸಾಲ ಹಿಂತಿರುಗಿಸಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಮೃತ ಮಹಿಳೆಗೆ 2 ಗಂಡು ಮಕ್ಕಳಿದ್ದು, ಗಂಡ ನಿಧನರಾಗಿದ್ದು ಒಬ್ಬರೇ ಜೀವನ ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಇದು 3ನೇ ಘಟನೆ. ಇದುವರೆಗೆ 3 ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸದರಿ ವಿಚಾರವಾಗಿ ಸುಮಾರು ಬಾರಿ ತಾಲೂಕು ಆಡಳಿತಕ್ಕೆ ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಈ ವಿಚಾರವಾಗಿ ಹಲವು ಬಾರಿ ಮೈಕ್ರೋ ಫೈನಾನ್ಸ್ ಅವರಿಗೆ ಗ್ರಾಮಸ್ಥರು ಈ ಗ್ರಾಮದಲ್ಲಿ ಸಾಲ ವಿತರಿಸಬೇಡಿ, ತುಂಬಾ ಬಡ ಕುಟುಂಬದವರು ವಾಸವಾಗಿದ್ದು ಈ ಬರಗಾಲದಲ್ಲಿ ಸಾಲ ತೀರಿಸಲು ಆಗ್ತಾ ಇಲ್ಲ, ಆದ್ದರಿಂದ ಈ ಗ್ರಾಮಕ್ಕೆ ಯಾರು ಕೂಡ ಬರದೆ ಸಾಲ ನೀಡಬಾರದು ಅಂತ ತಿಳಿಸಿದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಕಮಿಷನ್ ಆಸೆಗೋಸ್ಕರ ಸುಮಾರು 8 ರಿಂದ 10 ಜನ ಮಹಿಳೆಯರ ಗುಂಪು ಮಾಡಿ ಸಾಲ ವಿತರಿಸ್ತಾ ಇದ್ದು, ಈ ಗ್ರಾಮದಲ್ಲಿ ಇನ್ನೆಷ್ಟು ಜನ ಮಹಿಳೆಯರು ಸಾವನ್ನಪ್ತಾರೆ ಎಂಬುದು ಗ್ರಾಮಸ್ಥರ ಅಳಲು. ಹಾಗೂ ಈಕೆ ಸಾವಿಗೆ ಕಾರಣರಾದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮತ್ತು ಸಿಬ್ಬಂದಿಗಳ ಮೇಲೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನ ತಾಲೂಕು ಆಡಳಿತ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ಗ್ರಾಮದ ಮುಖಂಡರು ಹೇಳಿದ್ದಾರೆ. ಈ ಪ್ರಕರಣ ಕಿಬ್ಬನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದೇ ಗ್ರಾಮದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಸುಮಾರು ಕುಟುಂಬದವರು ಗ್ರಾಮವನ್ನು ತೊರೆದಿದ್ದಾರೆ ಎಂದು ಗ್ರಾಮದ ಮುಖಂಡರು ಆದ ಎಟಿ ಪ್ರಸಾದ್ ಅವರು ತಿಳಿಸಿದ್ದಾರೆ. ನಾನು ಹುಡುಗ ಹತ್ರ ಇಂಟ್ರೂ ಮಾಡ್ತಿದ್ದೆ ಸರ್, ಆ ಹುಡುಗ 56,000 ರೂಪಾಯಿ ಕಟ್ಟಬೇಕಂತ ಸರ್ ತಿಂಗಳಿಗೆ. ಹೇಳಿ, ಈಗ ನನ್ನ ಜೊತೆ ಮಾತಾಡ್ತಾ ಇದ್ದ 15 ಸಂಘ ಸಾಲ ಕೊಟ್ಟಿದ್ಯಂತೆ, ತಿಂಗಳಿಗೆ 56,000 ರೂಪಾಯಿ ಸಾಲ ಕಟ್ಟಬೇಕಂತ. ಸಾಲ ತಗೊಂಡವರು ನನ್ನ ವಾದನ ನೀವೇನು ಹೇಳ್ತೀರಿ ನಾನು ಒಪ್ಕೊಳ್ತಾ ಇದ್ದೀನಿ. ಸಾಲ ತಗೊಂಡೇ ಸಾಲ ಕೊಡ್ತಾರೆ ಅಂತ ಹೇಳ್ತೀರಿ. ನಮ್ಮ ಹಳ್ಳಿ ಜನಕ್ಕೆ ಹೆಂಗೆ ಅಂದ್ರೆ ದುಡ್ಡು ಸಿಗ್ತಾ ಇದೆ ಅನ್ನಂಗಿದ್ರೆ ಮುಂದೆ ತೀರ್ಸೋದು ಹೆಂಗೆ ಅಂತ ಯೋಚನೆ ಮಾಡಲ್ಲ. ನೇಣು ಹಾಕೊಂಡಿದ್ದಾಳಲ್ಲ ಸರ್, ಯಾವ್ದು 10 ಪೈಸದ ಯಾವ್ದು ಎಕ್ಸ್ಪೆನ್ಸಸ್ ಇಲ್ಲ, ತಗೊಂಡು ಏನಕ್ಕೋ ಖರ್ಚು ಮಾಡಿರೋದೆ, ಮಕ್ಳಿಗೆ ಗೊತ್ತಪ್ಪ ಅವ್ರಿಗೂ ಖರ್ಚು ಮಾಡಿರೋದೆ. ಆ ಅಮ್ಮ ಒಬ್ಬರ ಹತ್ರ ಒಂದ್ ದಿವಸ ಒಂದು ಮಾತು ಕೇಳ್ಕೊಂಡಾಳಲ್ಲ. ನಾನು ಹೇಳ್ತಾರೆ ಸಮಸ್ಯೆಗಳು ಹೆಂಗೆ ಅಂದ್ರೆ ಸರ್, ನನ್ನ ಜಾಬ್ನಲ್ಲಿ 10,000 ರೂಪಾಯಿ ನಾನು ಖರ್ಚು ಮಾಡೋದೇ ಬೇರೆ, ನನ್ನ ಹತ್ರ 10 ಲಕ್ಷ ರೂಪಾಯಿ ನಾನು ಖರ್ಚು ಮಾಡೋದೇ ಬೇರೆ. ಫ್ರೀ ದುಡ್ಡು ಸಿಗ್ತೈತೆ ಅಂದ್ರೆ ಅದ್ರ ಇದೇ ಬೇರೆ ಆಗುತ್ತೆ ಸರ್. ಅವರು ಬಂದು ಹೆಂಗೆ ಇದ್ರೆ ಕೊಟ್ಬಿಟ್ರೆ ಗೊತ್ತು, ನಾವು ನೀವು ಏನ್ ಬೇಕಾದ್ರೂ ಡಿಸ್ಕಷನ್ ಮಾಡ್ಬೋದು ಸರ್, ಹಿಂಗೆಲ್ಲ ಹಿಂಗೆ ಮಾಡ್ಬೋದು ಅಂತ. ಒಬ್ಬ ಏನು ಗೊತ್ತಿಲ್ದ ಹತ್ರ ಏನು ಡಿಸ್ಕಷನ್ ಮಾಡೋಣ ಸರ್? ಇಲ್ಲ, ಅವ್ರ ಸಂಘ ನಡೀತಿರ್ತಾರೆ, ನಾನು ಹೋಗಿ ಹೇಳ್ತೀನಿ ತಿಳ್ಕೊಳ್ಳಿ. ಆ ಹೆಣ್ಮಕ್ಳು ನನ್ನ ಪರ ಮಾತಾಡೋದೇ ಇಲ್ಲ. ನನ್ನ ಮಗಂಗೆ ಓದ್ಸಕ್ಕೆ ಹಾಕಂತಿದ್ದೆ ನಾನು, ನನ್ನ ಮನೆ ಹಾಳು ಮಾಡಿರು ಅಂತಾರೆ. ಆ ಫ್ಯಾಮಿಲಿ ಹಂಗಂತ ದೂರ ತಗೋತ್ ನನ್ನ. ಅದಲ್ಲ ನನಗೆ, ನನ್ನ ದೂರ್ಲಿ ಬೇರೆ ಕ್ವಶನ್. ಇವತ್ತು ಬದುಕಬೇಕಲ್ಲ ಸರ್ ಅವರು. ಏನೋ ಆಗಿದೆ ಅಂದ್ಬಿಟ್ರೆ ನಾವು ಅವ್ರನ್ನ ಬಿಟ್ಬಿಡಕ್ಕಾಗಲ್ವಲ್ಲ ಸರ್. ನನ್ನ ಅಕ್ಕ ತಂಗಿದ್ರೆ ನಾನು ಬಿಟ್ಬಿಡಕ್ಕಾಗಲ್ಲ. ಈ ರೀತಿ ಬಂದಿರ್ತಾರಲ್ಲ ಅವ್ರಿಗೇನೆ ಒಂಥರ ಇದನ್ನ ಮಾಡಿ ಮನವರಿಕೆ ಮಾಡ್ಬೇಕು. ಸಾಲ ಕೊಡಕ್ ಬರ್ತಾರಂದ್ರೆ ನಮಗೆ ಕೇಳಿದ್ರು ಆ ಟೈಮಲ್ಲಿ ಏನಾಗುತ್ತೆ, ಇನ್ಸಿಡೆಂಟ್ ಆದಾಗ ಎಲ್ಲರೂ ಕೇಳಕ್ ಮುಂದಾಗ್ತಾರೆ. ಬಟ್ ಆ ಟೈಮಲ್ಲಿ ಬಂದಿರ್ತಾರಲ್ಲ, ಆ ಟೈಮಲ್ಲಿ ವಿಚಾರ ಮಾಡಿ ಏನಕ್ಕೆ ಇಷ್ಟು ಕೊಡ್ತಾ ಇದ್ದೀರಾ, ಯಾವ ರೀತಿ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಾ, ನೀವು ವಿಚಾರ ಮಾಡಿ. ನಮ್ ಗಮನಗಳಿಗೆ ಬರೋದೇ ಇಲ್ವಲ್ಲ ಸರ್, ಅದು ನಮ್ ಗಮನಗಳಿಗೆ ಬರೋದೇ ಇಲ್ವಲ್ಲ, ಪಂಚಾಯತಿಯವ್ರ ಗಮನಕ್ಕೂ ಬರಲ್ಲ. ಇದಾಯ್ತಲ್ಲ ಸರ್, ತಾವು ಇಷ್ಟು ಹೇಳ್ತಿರಲ್ಲ ಸರ್. ನಾನು ಈ ಮ್ಯಾಟರ್ನ ಪೂರ್ತಿ ಡೀಟೇಲ್ ಮಾಡಿ ತಹಸೀಲ್ದಾರ್ AC ಎಲ್ಲರಿಗೂ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಅವ್ರು ಅಟ್ಲೀಸ್ಟ್ ಏನಾಗ್ತಾ ಇದೆ ಅಂತ ಕೇಳಿಲ್ವಲ್ಲ ಸರ್ ಅಧಿಕಾರಿ ವರ್ಗ ನಮಗೆ. ಯಾಕೆ ಬಡವರು ಇಲ್ಲೆಲ್ಲ ಜೀವನ ಮಾಡಂಗಿಲ್ವಾ ಇದರಲ್ಲಿ? ಇಲ್ಲ ನಾವು ಕೊಟ್ಟಿದ್ದಂತ ಅರ್ಜಿಗಳಿಗೆ ಇದಿಲ್ವಾ? ನಮ್ಮ ಜೊತೆ ಏನು ತಮ್ಮ ಡಿಸ್ಕಷನ್, ಪವರ್ ಡಿಸ್ಕಷನ್ ಎಷ್ಟಿದೆ ನನಗೆ ಗೊತ್ತಿದೆ, ನಂದು ಎಷ್ಟಿದೆ ಅಂತ ಗೊತ್ತಿದೆ ನನಗೆ. ನಾನು ತಮ್ಮ ಜೊತೆ ಯಾಕೆ ಹೇಳ್ತೀನಿ, ಏನ್ ನಡೀತು ಅನ್ನೋದನ್ನ ತಾವು ಕೂತ್ಕೊಂಡಾಗ ಮೇಲ್ಗಡೆ ಹೇಳ್ಬೇಕಾಗತ್ತೆ ಅಂತ. DSP ಅವ್ರ ಗಮನಕ್ಕೋ SP ಅವ್ರ ಗಮನಕ್ಕೆ ಆಡಳಿತ ಗಮನಕ್ಕೆ ಬರ್ಬೇಕಲ್ವಾ ಸರ್? ಇಲ್ಲಿ ಯಾರೋ ಒಬ್ಬರು ಹೇಳೋದಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.